ಕರ್ನೂಲ್ನಲ್ಲಿ ಸಂಭವಿಸಿದಂತಹ ಬಸ್ ದುರಂತ ಸಂಬಂಧ 20 ಮಂದಿ ಸಜೀವ ದಹನವಾದರು. ಅದಾದ ನಂತರದಲ್ಲಿ ಒಬ್ಬೊಬ್ಬರ ಕಥೆಯೂ ಕೂಡ ಅನಾವರಣ ಆಗ್ತಾ ಹೋಗ್ತಾ ಇದೆ. ಇದರ ನಡುವಲ್ಲಿ 20 ಪ್ರಯಾಣಿಕರನ್ನ ಬಲಿ ಪಡೆದಂತಹ ಕಾವೇರಿ ಬಸ್, ಆ ಬಸ್ನಲ್ಲಿ ಯಾವ ರೀತಿಯಾದಂತಹ ನಿಯಮಗಳ ಉಲ್ಲಂಘನೆ ಆಗಿತ್ತು, ಆ ಬಸ್ನ ವಿರುದ್ಧ ಎಷ್ಟು ಪ್ರಕರಣಗಳು ದಾಖಲಾಗಿತ್ತು ಅನ್ನೋ ವಿಷಯವೂ ಕೂಡ ಬಹಿರಂಗವಾಗ್ತಿದೆ. ಇಪ್ಪತ್ತು ಪ್ರಯಾಣಿಕರನ್ನ ಬಲಿ ಪಡೆದ ಕಾವೇರಿ ಬಸ್, ದುರಂತಕ್ಕೀಡಾದ ಬಸ್ ಮೇಲಿವೆ ಒಟ್ಟು 16 ಪ್ರಕರಣಗಳು. ಅತಿ ವೇಗದಲ್ಲಿ ಚಾಲನೆ, ಒನ್ ವೇ ಎಂಟ್ರಿ ಕೇಸ್ಗಳು 16 ಕೇಸ್ಗಳು ದಾಖಲಾಗಿವೆ. ವಿ ಕಾವೇರಿ ಟ್ರಾವೆಲ್ಸ್ ಬಸ್ನ ಮೇಲೆ ನಿಯಮ ಉಲ್ಲಂಘನೆ ಪ್ರಕರಣಗಳು ದಾಖಲಾಗಿದ್ದು, ತೆಲಂಗಾಣ ರಾಜ್ಯದಲ್ಲೇ ಒಟ್ಟು 16 ಪ್ರಕರಣಗಳು ದಾಖಲಾಗಿದೆ. 23,120 ರೂಪಾಯಿ ದಂಡ ಪಾವತಿಸಿಯೇ ಇಲ್ಲ ಇಲ್ಲಿವರೆಗೂ ಕೂಡ ಈ ಬಸ್. ಆದರೂ ಕೂಡ ಮತ್ತೊಂದು ದುರಂತ ಸಂಭವಿಸಿದೆ. ಈ ದುರಂತ ಇನ್ನು ನೆನಪಿನಲ್ಲಿ ಉಳಿಯುವಂತಹ ದುರಂತಗಳ ಪಟ್ಟಿಯಲ್ಲಿ ಇದು ಕೂಡ ಉಳ್ಕೊಂಡ್ಬಿಡುತ್ತೆ. ಬಸ್ ವಿರುದ್ಧ ಅಪಾಯಕಾರಿಯಾಗಿ ಚಾಲನೆ ಅಂತ ದೂರು ದಾಖಲಾಗಿದೆ. ಈ ದಿನ ಏನು ಡ್ರೈವರ್ ಚಾಲನೆ ಮಾಡ್ತಿದ್ದ ಆ ವ್ಯಕ್ತಿನೇ ಈ ಹಿಂದಿನ 16 ಪ್ರಕರಣಗಳಿಗೂ ಕೂಡ ಕಾರಣನ ಅಥವಾ ಬೇರೆ ಬೇರೆ ಡ್ರೈವರ್ಸ್ಗಳಿಂದಾಗಿ ಆಗಿದೆಯಾ ಗೊತ್ತಿಲ್ಲ. ಆದರೆ ಬಸ್ನ ನಂಬರ್ನ ತೆಗೆದು ಅದರಲ್ಲಿರ್ತಕ್ಕಂತಹ ಕೇಸ್ಗಳನ್ನು ಗಮನಿಸಿದಾಗ ಒಟ್ಟು 16 ಪ್ರಕರಣಗಳು ಈ ಹಿಂದೆ ದಾಖಲಾಗಿದೆ. ಅದರಲ್ಲಿ ರ್ಯಾಶ್ ಡ್ರೈವಿಂಗ್, ರಾಂಗ್ ವೇಯಲ್ಲಿ ಹೋಗಿರುವಂಥದ್ದು, ಈ ರೀತಿಯ ಪಟ್ಟಿಗಳು. ಅದರಲ್ಲೂ ಕೂಡ ತೆಲಂಗಾಣ ರಾಜ್ಯದಲ್ಲೇ ಇಷ್ಟು ಕೇಸ್ಗಳು ದಾಖಲಾಗಿರೋದನ್ನ ಗಮನಿಸಬಹುದಾಗಿದೆ. ಇನ್ನೆಷ್ಟು ಬೇಜವಾಬ್ದಾರಿಯಿಂದ ಚಾಲನೆ ಮಾಡಲಾಗಿತ್ತು, ಆ ಬಸ್ನ ನಿರ್ವಹಣೆ ಮಾಡಲಾಗಿತ್ತು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಇಷ್ಟೆಲ್ಲ ಕೇಸ್ಗಳಿದ್ರೂ ಕೂಡ ಅದನ್ನ ಕ್ಲಿಯರ್ ಕೂಡ ಮಾಡ್ಕೊಂಡಿಲ್ಲ. ಅಂದ್ರೆ ಎಷ್ಟು ಕೇಸ್ ಬಿದ್ರೆ ಏನು ಅನ್ನುವಂತಹ ದಾಷ್ಟ್ಯ ಇದ್ದ ಹಾಗೆ ಕಾಣಿಸ್ತಾ ಇದೆ. ಹಾಗಾಗಿ 23,000 ಚಿಲ್ಲರೆ ದಂಡ ಕಟ್ಟಬೇಕಿತ್ತು, ಅದನ್ನೂ ಕಟ್ಟಿಲ್ಲ, ಕ್ಲಿಯರ್ ಮಾಡಿಲ್ಲ. ಕರ್ನೂಲ್ ಬಸ್ ದುರಂತದಲ್ಲಿ 20 ಮಂದಿ ಸಜೀವ ಬಲಿಯಾದಂತಹ ಪ್ರಕರಣ. ಜಿಲ್ಲಾಸ್ಪತ್ರೆಯಲ್ಲಿ ಮೃತರ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ದುರಂತ ಸ್ಥಳದಿಂದ ಕರ್ನೂಲ್ ಜಿಲ್ಲಾಸ್ಪತ್ರೆಗೆ ಮೃತದೇಹಗಳನ್ನ ಶಿಫ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದ್ದು, ಸದ್ಯ ಕರ್ನೂಲ್ ಜಿಲ್ಲಾಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಗಾಯಾಳುಗಳ ಪರಿಸ್ಥಿತಿ, ಒಂದು ಕಡೆಯಲ್ಲಿ ಕೆಲವರಿಗೆ ಸುಟ್ಟ ಗಾಯ ಆಗಿದೆ, ಕೆಲವರು ಕಿಟಕಿ ಗಾಜನ್ನ ಹೊಡೆದು ಅಲ್ಲಿಂದ ಹಾರಿದ್ರಿಂದ ಗ್ಲಾಸ್ ಪೀಸ್ ಚುಚ್ಚಿದ್ರಿಂದಾಗಿ ತರಚು ಗಾಯಗಳು ಕೂಡ ಆಗಿದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಒಬ್ಬೊಬ್ಬರು ಕೂಡ ಆ ಸನ್ನಿವೇಶವನ್ನ ನೆನಪು ಮಾಡ್ಕೊಳ್ತಾ ಬೆಚ್ಚಿ ಬಿದ್ದಿದ್ದಾರೆ. ಮಲಗಿದ್ವಿ, ನಿದ್ರಾ ಸ್ಥಿತಿಯಲ್ಲಿದ್ವಿ, ಏಕಾಏಕಿ ಬೆಂಕಿಯ ಶಾಖ, ಎಲ್ಲರೂ ಕೂಡ ಚೀರ್ತಾ ಇದ್ದದನ್ನ ಗಮನಿಸಿದ ತಕ್ಷಣ ಎಚ್ಚರ ಆಗಿ ನೋಡಿದ್ರೆ ಅಷ್ಟೊತ್ತಿಗಾಗಲೇ ಬೆಂಕಿ ಆವರಿಸಿತ್ತು. ಏನು ಮಾಡಬೇಕು ಅಂತ ನೋಡಿದ್ರೆ ಫ್ರಂಟ್ ಡೋರ್ ಜಾಮ್ ಆಗಿತ್ತು. ಹಾಗೆ ಎಕ್ಸಿಟ್ ಡೋರ್ನಿಂದ ನಾವು ಅದನ್ನೆಲ್ಲ ಒಡೆದು, ಗ್ಲಾಸ್ಗಳನ್ನ ಒಡೆದು ಒಬ್ಬೊಬ್ಬರಾಗಿ ಹೊರಗೆ ಬರಲಿಕ್ಕೆ ಆರಂಭ ಮಾಡಿದ್ವಿ. ಬಹುತೇಕರು ಸುಟ್ಟು ಕರಕಲಾಗಿದ್ರು ಅನ್ನುವಂತಹ ಮಾಹಿತಿಯನ್ನು ಕೂಡ ಹೇಳ್ಕೊಳ್ತಾ ಇದ್ರು. ನಾವು ಕೊನೆಯ ಗಳಿಗೆಯಲ್ಲಿ ಜೀವ ಉಳಿಸ್ಕೊಂಡ್ವಿ ಅಂತ ಕಣ್ಣೀರು ಹಾಕಿರುವಂತಹ ಪ್ರಕರಣ. ಒಬ್ಬೊಬ್ರು ಹಬ್ಬ ಮಾಡಬೇಕು ಅಂತ ಮಗಳ ಮನೆಗೆ ಹೋಗಿರುವಂಥದ್ದು, ತಂದೆ ತಾಯಿ ಜೊತೆಗೆ ಹಬ್ಬ ಕಳೆಯೋಣ, ಆಚರಣೆ ಮಾಡೋಣ ಅಂತ ಹೋದವರಿದ್ದಾರೆ. ಇಲ್ಲಿ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ, ಅಲ್ಲಿ ತಮ್ಮ ಕುಟುಂಬ ಇದೆ. ಈಗ ಅವರ ಗೋಳು ಹೇಳ ತೀರದಾಗಿದೆ.